ಕೇದಾರದಲ್ಲೇಕೆ ಕನ್ನಡ ಪೂಜಾರಿಗಳು? ಕನ್ನಡದಲ್ಲೇ ನಡೆಯುತ್ತಾ ಪಂಚಕೇದಾರಗಳಲ್ಲಿ ಪೂಜೆ. ಕರ್ನಾಟಕದಿಂದ ಕೇದಾರದವರೆಗೆ ಇಂದಿನ ಸಂಚಿಕೆ. ಇವತ್ತು ಪಂಚಕೇದಾರ, ಗುಪ್ತಕಾಶಿ ಮತ್ತು ಕೇದಾರನಾಥನ ಪೂರ್ತಿ ಟ್ರೆಕ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣಾಸ್ ಬೈ ಸಚಿನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಾರ್ಧಾಮ್ ಯಾತ್ರಾ ಅಂದ್ರೆ ಪೂರಿ, ರಾಮೇಶ್ವರ, ದ್ವಾರಕಾ ಮತ್ತು ಬದರಿನಾಥದ ಯಾತ್ರೆ. ಛೋಟಾ ಚಾರ್ಧಾಮ್ ಅಂದ್ರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ, ಬದರಿ. ಆದ್ರೆ ನಾವು ಸಮಯದ ಅಭಾವದಿಂದ ದೋಧಾಮ್ ಯಾತ್ರೆ ಮಾಡಿದ್ವಿ, ಅಂದ್ರೆ ಕೇದಾರ ಮತ್ತು ಬದರಿನಾಥನ ದರ್ಶನ. ದಾರಿ ಹೇಗೆ ಅಂದ್ರೆ ಗುಪ್ತಕಾಶಿ ಸೋನ್ಪ್ರಯಾಗದಿಂದ ಸುಮಾರು 40 ಕಿಲೋಮೀಟರ್ ದೂರ ಇದೆ. ಸೋನ್ಪ್ರಯಾಗಿಂದ ನಾವು ಗೌರಿಕುಂಡಕ್ಕೆ ಹೋಗಿ ಗೌರಿಕುಂಡದಲ್ಲಿ ನಮ್ಮ ಟ್ರೆಕ್ ನ ಶುರು ಮಾಡಬೇಕು. ಗೌರಿಕುಂಡದಲ್ಲಿ 5 ಗಂಟೆಗೆ ಟ್ರೆಕ್ ಶುರು ಮಾಡಬೇಕು ಅಂದ್ರೆ ನಾವು 3 ಗಂಟೆಗೆ ಗುಪ್ತಕಾಶಿಯಿಂದ ಹೊರಡಬೇಕು. ಅದಕ್ಕೆ 2 ಗಂಟೆಗೆ ಎದ್ದು ತಯಾರಾಗಬೇಕಾಗಿತ್ತು. ಸೋನ್ಪ್ರಯಾಗಿಂದ ಟ್ರಕ್ಗಳಲ್ಲಿ ನಮ್ಮನ್ನ ಗೌರಿಕುಂಡಕ್ಕೆ ಕರೆದೊಯ್ತಾರೆ. ಇಲ್ಲಿ ಬೇರೆ ಯಾವ ಗಾಡಿಗಳಲ್ಲೂ ಹೋಗೋದಕ್ಕಾಗೋದಿಲ್ಲ. ಅಂತೂ ಇಂತೂ 5-6 ಗಂಟೆ ಆಸುಪಾಸಿಗೆ ನಾವು ಸೋನ್ಪ್ರಯಾಗಿಂದ ಗೌರಿಕುಂಡಕ್ಕೆ ಬಂದು ನಮ್ಮ ಟ್ರೆಕ್ ಶುರು ಮಾಡಿದ್ವಿ. ಸುಮಾರು 22 ಕಿಲೋಮೀಟರ್ ಬೆಟ್ಟ ಹತ್ತಿ ದೇವಸ್ಥಾನ ತಲುಪಬೇಕು. ದೇವಸ್ಥಾನ ಹತ್ತಲು ನಾವು ಪೋನಿ, ಹೆಸರುಗತ್ತೆ ಅಥವಾ ಮಂಚದ ಸೇವೆ ತೆಗೆದುಕೊಳ್ಳಬಹುದು. ಟ್ರೆಕ್ ಮಾಡುವಾಗ ಶಾರ್ಟ್ ಕಟ್ಸ್ ತಗೊಳ್ದೆ ಸರಿ ದಾರಿಯಲ್ಲೇ ಹೋಗೋದು ವಾಸಿ ಅನ್ಸುತ್ತೆ. ಹೋಗ್ತಾ ಮ್ಯಾಗಿ, ಜ್ಯೂಸ್, ಪರಾಟ, ಹಣ್ಣುಗಳನ್ನ ತಿನ್ಕೊಂಡು ಹೋಗ್ಬೋದು. ಸುಮಾರು 6ರಿಂದ 12 ಗಂಟೆ ಹಿಡಿಯುತ್ತೆ. ಆದ್ರೆ ಈ ಮಂಚದವರು ತುಂಬಾ ಬೇಗನೆ ನಮ್ಮನ್ನ ಸಾಗಿಸ್ಬಿಡ್ತಾರೆ. ಕುದುರೆ ಮೇಲೆ ಹೋಗೋರು ಸಹ ಬೀಳೋದ್ ಹೆಚ್ಚು. ಕುದುರೆಯಲ್ಲೂ ಸಹ ತುಂಬಾ ಬೇಗ ಹೋಗ್ಬಿಡಬಹುದು. ಆದ್ರೂ ನಡ್ಕೊಂಡ್ ಬೆಟ್ಟ ಹತ್ತೋದ್ರಲ್ಲಿರೋ ಮಜಾ ಇದು ಯಾವ್ದ್ರಲ್ಲೂ ಸಿಗಲ್ಲ. ಸುಸ್ತು, ಖುಷಿ, ಎಕ್ಸೈಟ್ಮೆಂಟ್, ಕುದುರೆಗಳು, ಜನಗಳ ತೂರಾಟ, ಇದೆಲ್ಲದ್ರ ನಡುವೆ ನಾವು 6ರಿಂದ 8 ಗಂಟೆಗಳಲ್ಲಿ ಬೆಟ್ಟ ಹತ್ಬಿಟ್ವಿ. ಆ ಶಿವನ್ನ ನೋಡ್ತಿದ್ದಂಗೆ ಕಾಲ್ ನೋವೆಲ್ಲ ಮಾಯ ಆಗೋಗುತ್ತೆ. 12 ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥವು ಸಹ ಒಂದು. ಇದು ಶಿವನ ಪವಿತ್ರ ದೇವಸ್ಥಾನ ಆಗಿದ್ದು ಪಾಂಡವರು ಇಲ್ಲಿ ತಪಸ್ಸು ಮಾಡುವ ಮೂಲಕ ಶಿವನನ್ನ ಮೆಚ್ಚಿಸಬೇಕಾಗಿತ್ತಂತೆ. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ತಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಡೆದುಕೊಳ್ಳಲು ಪಾಂಡವರು ಬಯಸಿದ್ರಂತೆ. ಹೀಗಾಗಿ ಅವರು ತಮ್ಮ ರಾಜ್ಯದ ಅಧಿಕಾರವನ್ನ ತಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿ ಶಿವನನ್ನ ಹುಡುಕಿ ಅವನ ಆಶೀರ್ವಾದ ಪಡೆಯಲು ಹೊರಡುತ್ತಾರೆ. ಆದ್ರೆ ಕಾರಣ ಗೊತ್ತಿಲ್ಲ. ಶಿವ ಅವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಿದ್ನಂತೆ. ತಪ್ಪಿಸಿಕೊಳ್ಳಲು ಅವನು ಗೂಳಿಯ ರೂಪ ಪಡೆದಂತೆ. 5 ಪಾಂಡವ ಸಹೋದರರಲ್ಲಿ 2ನೇಯವನಾದ ಭೀಮನು ಗುಪ್ತಕಾಶಿಯ ಬಳಿ ಗೂಳಿ ಮೇಯುತ್ತಿರುವುದನ್ನ ನೋಡ್ತಾನೆ. ಗುಪ್ತಕಾಶಿ ಈಗ ಬಂದಿರುವ ಹೆಸರು. ಯಾಕಂದ್ರೆ ಶಿವ ತನ್ನನ್ನು ತಾನು ಮರೆಮಾಚಿಕೊಳ್ಳಲು ಈ ಜಾಗಕ್ಕೆ ಬಂದ, ಅದಕ್ಕೆ ಇದನ್ನ ಗುಪ್ತಕಾಶಿ ಅಂತ ಕರೀತಾರೆ. ಭೀಮ ತಕ್ಷಣನೇ ಗೂಳಿಯನ್ನ ಶಿವನೆಂದು ಗುರುತಿಸುತ್ತಾನೆ. ಓಡಿ ಹೋಗಿ ಗೂಳಿಯ ಬಾಲ ಹಿಡಿದ. ಆದರೆ ಋಷಭ ರೂಪಿಯಾದ ಶಿವ ನೆಲದೊಳಗೆ ಮಾಯವಾಗಿ ಬಿಡ್ತಾನೆ. ಮಾಯವಾದ ಶಿವನ ಮುಖ ರುದ್ರನಾಥದಲ್ಲಿ, ಅವನ ಕಾಲುಗಳು ತುಂಗನಾಥದಲ್ಲಿ, ಹೊಟ್ಟೆ ಹಾಗೂ ನಾಭಿ ಮಧ್ಯಮಹೇಶ್ವರದಲ್ಲಿ, ಅವನ ಕೂದಲು ಕಲ್ಪೇಶ್ವರದಲ್ಲಿ ಮತ್ತು ಬೆನ್ನಿನ ಉಬ್ಬು ಕೇದಾರನಾಥದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗೆ 5 ಭಾಗಗಳಲ್ಲಿ ಶಿವ ಮರುಪ್ರದರ್ಶನ ಹೊಂದುತ್ತಾನೆ. ಪಾಂಡವರು ಸಂತುಷ್ಟರಾಗಿ ಎಲ್ಲಾ ದೇವಾಲಯಗಳಲ್ಲೂ ಶಿವನಿಗೆ ಪೂಜೆ ಅರ್ಪಿಸುತ್ತಾರೆ. ಆದ್ರಿಂದ ಈ 5 ಜಾಗಗಳನ್ನ ಪಂಚಕೇದಾರ ಅಂತ ಕರೆಯಲಾಗುತ್ತದೆ. ಈ ಪಂಚಕೇದಾರ ದೇವಾಲಯಗಳಲ್ಲಿ ಶಿವನ ದರ್ಶನ ಹಾಗೂ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸಿ ನಂತರ ಬದರಿನಾಥ ದೇವಾಲಯದಲ್ಲಿ ವಿಷ್ಣುವನ್ನ ಭೇಟಿ ಮಾಡುವುದು ಒಂದು ಧಾರ್ಮಿಕ ವಿಧಿಯಾಗಿದೆ. ಕೇದಾರನಾಥದ ತೀರ್ಥ ಪುರೋಹಿತರು ಈ ಪ್ರದೇಶದ ಪ್ರಾಚೀನ ಬ್ರಾಹ್ಮಣರು. ಪಾಂಡವರ ಮೊಮ್ಮಗನಾದ ರಾಜ ಜನಮೇಜಯ ಅವರಿಗೆ ಈ ದೇವಾಲಯವನ್ನ ಪೂಜಿಸುವ ಹಕ್ಕನ್ನ ನೀಡುತ್ತಾನೆ. ಇಡೀ ಕೇದಾರ ಪ್ರದೇಶವನ್ನ ದಾನ ಮಾಡಿದ ಅಂತ ಕತೆ ತಿಳಿಸುತ್ತೆ. ಆದರೆ ಕೇದಾರನಾಥ ದೇವಾಲಯದ ಪ್ರಧಾನ ಅರ್ಚಕರು ಕರ್ನಾಟಕದ ವೀರಶೈವ ಸಮುದಾಯಕ್ಕೆ ಸೇರಿದವರು. ಇವರನ್ನ ರಾವಲ್ ಅಂತಾನೂ ಸಹ ಕರೀತಾರೆ. ಕೇದಾರ ಮತ್ತು ಬದರಿ ದೇವಾಲಯಗಳಲ್ಲಿ ಪೂಜೆಗಳನ್ನ ರಾವಲ್ ಮಾಡುವುದಿಲ್ಲ. ಅವರ ಸೂಚನೆಯ ಮೇರೆಗೆ ಸಹಾಯಕರು ಪೂಜೆ ಮಾಡ್ತಾರೆ. ಚಳಿಗಾಲದಲ್ಲಿ ರಾವಲ್ ದೇವತೆಯೊಂದಿಗೆ ಉಕಿಮಠಕ್ಕೆ ತೆರಳುತ್ತಾರೆ. ದೇವಸ್ಥಾನಕ್ಕೆ 5 ಪ್ರಧಾನ ಅರ್ಚಕರಿದ್ದು ಸರದಿಯಂತೆ 1 ವರ್ಷಕ್ಕೆ ಪ್ರಧಾನ ಅರ್ಚಕರಾಗುತ್ತಾರೆ. ಹವಾಮಾನ ವೈಪರೀತ್ಯದ ಕಾರಣದಿಂದ ದೇವಾಲಯವನ್ನ ಏಪ್ರಿಲ್ ಮತ್ತು ನವೆಂಬರ್ ತಿಂಗಳುಗಳ ನಡುವೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಚಳಿಗಾಲದಲ್ಲಿ ದೇವಾಲಯದ ವಿಗ್ರಹವನ್ನ ಮುಂದಿನ 6 ತಿಂಗಳ ಕಾಲ ಪೂಜೆ ಮಾಡಲು ಉಕ್ಕಿಮಠಕ್ಕೆ ಒಯ್ಯಲಾಗುತ್ತದೆ. ಇನ್ನು ಗುಪ್ತಕಾಶಿಯಲ್ಲಿ ಶಿವನ ವಿಶ್ವನಾಥನ ದೇವಸ್ಥಾನವಿದೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇಲ್ಲೊಂದು ಮಣಿಕರ್ಣಿಕಾ ಕುಂಡ ಅಂತ ಸಣ್ಣ ಕೊಳವಿದೆ. ದೇವಾಲಯದ ಮುಂಭಾಗದಲ್ಲಿರುವ ಈ ಕುಂಡಕ್ಕೆ ಭಗೀರಥಿಯಾದ ಗಂಗೆ ಮತ್ತು ಯಮುನಾ ಇಬ್ಬರು ಹರಿಯುತ್ತಾರೆ. ಗೋಮುಖದಿಂದ ಯಮುನಾ ಹರಿದು ಬಂದರೆ ಆನೆಯ ಸೊಂಡಿಲಿನಿಂದ ಭಾಗೀರಥಿ ಹರಿದು ಬರುತ್ತಾಳೆ. ಇನ್ನು ಶಿವ ಪಾರ್ವತಿ ಮದುವೆ ಆಗಿದ್ದು ಇದೇ ಜಾಗದಲ್ಲಿ ನೋಡಿ. ತ್ರಿಯುಗಿ ನಾರಾಯಣ,
ಭಾರತದ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ತ್ರಿಯುಗಿ ನಾರಾಯಣ ಗ್ರಾಮ ಇದೆ. ಇಲ್ಲಿ ವಿಷ್ಣುವಿನ ದೇವಸ್ಥಾನ ಇರೋದು. ಶಿವ ಪಾರ್ವತಿ ಹೇಗೆ ಮದ್ವೆ ಆದ್ರು ಅನ್ನೋದಕ್ಕೆ ಒಂದು ಕತೆ ಇದೆ, ಅದನ್ನ ತಿಳಿಯೋಣ. ಬ್ರಹ್ಮನ ಪುತ್ರ ದಕ್ಷ ಪ್ರಜಾಪತಿಯ ಮತ್ತು ಪ್ರಸೂತಿಯ ಪ್ರೀತಿಯ ಹಾಗೂ ಕಿರಿಯ ಮಗಳು ಸತಿ. ಸತಿಯು ಶಿವನನ್ನ ಬಹಳ ಗಾಢವಾಗಿ ಪ್ರೀತಿಸ್ತಿದ್ಲು ಮತ್ತು ಅವನನ್ನೇ ಮದುವೆ ಆಗ್ಬೇಕು ಅಂತ ಸಹ ಆಸೆ ಪಡ್ತಿದ್ಲು. ಆದ್ರೆ ದಕ್ಷನಿಗೆ ಅದು ಒಂಚೂರು ಸಹ ಇಷ್ಟವಿರಲಿಲ್ಲ. ದಕ್ಷನಿಗೆ ತಾನು ಪ್ರಜಾಪತಿ ಮತ್ತು ಸೃಷ್ಟಿಕರ್ತ ಬ್ರಹ್ಮನ ಮಗ, ತನ್ನ ಮಗಳು ಸತಿ ಒಬ್ಬ ರಾಜಕುಮಾರಿ, ಬಹಳ ಶ್ರೀಮಂತರು ನಾವು, ನಮ್ಮ ಜೀವನ ಶೈಲಿ ಶಿವನ ಜೀವನ ಶೈಲಿಗಿಂತ ಬಹಳ ಭಿನ್ನವಾಗಿದೆ ಅಂತ ಭಾವಿಸಿದ್ದ. ತನ್ನ ಮಗಳು ಯಾವುದಾದ್ರೂ ರಾಜನನ್ನು ಅಥವಾ ಪ್ರಭಾವಿ ಋಷಿಯನ್ನು ಅಥವಾ ದೇವತೆಯನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದ. ಅವನಿಗೆ ಶಿವನ ಜೀವನ ಶೈಲಿ ಬಹಳ ಹೀನವಾಗಿ ಕಾಣಿಸ್ತಿತ್ತು. ಶಿವ ಹುಲಿಯ ಚರ್ಮ ಧರಿಸಿ ದೇಹಕ್ಕೆ ಬೂದಿಯನ್ನ ಹಚ್ಚಿಕೊಂಡು ದಟ್ಟವಾದ ಕೂದಲಿನ ಜಡೆಯನ್ನ ಹೊಂದಿದ್ದ. ಕೈಲಾಸದಲ್ಲಿದ್ದರೂ ಎಲ್ಲಾ ಜೀವಿಗಳನ್ನ ಅಪ್ಪಿಕೊಳ್ತಿದ್ದ. ಒಳ್ಳೆ ಮತ್ತು ಕೆಟ್ಟ ಆತ್ಮಗಳ ನಡುವೆ ವಾಸವಿದ್ದ. ಭೂತಗಳು ಅವನ ಅನುಯಾಯಿಗಳಾಗಿದ್ದು ಪ್ರೇತಗಳು, ರಾಕ್ಷಸರು, ಪಿಶಾಚಿಗಳು ಮತ್ತು ತುಂಟರನ್ನ ಒಳಗೊಂಡಿದ್ರು. ಸ್ಮಶಾನದಲ್ಲಿ ಶಿವ ಅಲೆದಾಡುತ್ತಿದ್ದರಿಂದ ದಕ್ಷನಿಗೆ ತನ್ನ ಮಗಳು ಸತಿ ಅವನನ್ನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ದಕ್ಷ ಎಷ್ಟೇ ವಿರೋಧ ಪಡಿಸಿದರೂ ಸತಿಯು ಶಿವನನ್ನೇ ಮದುವೆ ಆಗೋದು ಅಂತ ಹಠ ಮಾಡುತ್ತಾ ತಪಸ್ಸು ಮಾಡಿದ್ದಳು. ಶಿವನನ್ನ ಪತಿಯಾಗಿ ಗೆದ್ದಳು. ದಕ್ಷನ ಅಸಮ್ಮತಿ ಇದ್ದರೂ ಶಿವನನ್ನೇ ಮದುವೆ ಆದ್ಲು. ಮದುವೆ ಎಲ್ಲ ಆದ್ಮೇಲೆ ಒಂದು ದಿನ ಬ್ರಹ್ಮ ಒಂದು ದೊಡ್ಡ ಯಜ್ಞವನ್ನ ನಡೆಸಿದ್ದ. ಅಲ್ಲಿ ಪ್ರಪಂಚದ ಎಲ್ಲಾ ಪ್ರಜಾಪತಿಗಳು, ದೇವತೆಗಳು, ರಾಜರನ್ನ ಆಹ್ವಾನಿಸಲಾಯಿತು. ಯಜ್ಞದಲ್ಲಿ ಭಾಗವಹಿಸಲು ಶಿವ ಮತ್ತೆ ಸತಿಯರು ಸಹ ಬಂದಿದ್ರು. ಅವರೆಲ್ಲರೂ ಯಜ್ಞಕ್ಕೆಂದು ಬಂದು ಸಮಾರಂಭದ ಸ್ಥಳದಲ್ಲಿ ಕುಳಿತಿದ್ದರು. ದಕ್ಷ ಕೊನೆಯದಾಗಿ ಬಂದ. ಅವನು ಬಂದಾಗ ಬ್ರಹ್ಮ ಮತ್ತೆ ಶಿವನನ್ನ ಹೊರತುಪಡಿಸಿ ಎಲ್ಲರೂ ಎದ್ದು ನಿಂತು ಅವನಿಗೆ ಗೌರವ ಸೂಚಿಸಿದರು. ದಕ್ಷನ ತಂದೆಯಾದ ಬ್ರಹ್ಮ ಎದ್ದೇಳಲಿಲ್ಲ. ಆದರೆ ಶಿವನು ದಕ್ಷನ ಅಳಿಯನಾಗಿದ್ದರೂ ಸಹ ಅವನಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ದಕ್ಷನಿಗೆ ಕೋಪವಾಯಿತು. ಈ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ದಕ್ಷ ಪ್ರತಿಜ್ಞೆ ಮಾಡ್ದ. ದ್ವೇಷ ಹೆಚ್ಚಾಗಿದ್ದ ಕಾರಣ ಶಿವನನ್ನ ಅವಮಾನಿಸಬೇಕು ಅಂತ ದಕ್ಷನು ಬ್ರಹ್ಮನಂತೆಯೇ ಒಂದು ದೊಡ್ಡ ಯಜ್ಞವನ್ನ ಆರಂಭಿಸಿದ. ಭಾಗವತ ಪುರಾಣದ ಪ್ರಕಾರ ಈ ಯಜ್ಞವನ್ನ ಬೃಹಸ್ಪತಿ ಸ್ತವ ಅಂತ ಕರೆದಿದ್ದಾರೆ. ಯಜ್ಞದ ಅಧ್ಯಕ್ಷತೆಯನ್ನ ಭೃಗುಮುನಿಗೆ ವಹಿಸಿ ಯಜ್ಞಕ್ಕೆ ಹಾಜರಾಗಲು ಎಲ್ಲಾ ದೇವತೆಗಳು, ಪ್ರಜಾಪತಿಗಳು ಮತ್ತು ರಾಜರನ್ನ ಆಹ್ವಾನಿಸಲಾಗಿತ್ತು. ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಸತಿಯನ್ನ ಆಹ್ವಾನಿಸಲಿರಲಿಲ್ಲ. ಆಹ್ವಾನದ ಹೊರತಾಗಿಯೂ ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮ ಮತ್ತೆ ವಿಷ್ಣು ಯಜ್ಞಕ್ಕೆ ಬಂದಿರಲಿಲ್ಲ. ಋಷಿ ದದೀಚಿ ದಕ್ಷನಿಗೆ ಇದು ತಪ್ಪು ಅಂತ ಹೇಳ್ತಾರೆ. 12 ಆದಿತ್ಯ ದೇವತೆಗಳಿಗೆ ಬಲಿ ಮತ್ತು ಸ್ತೋತ್ರಗಳನ್ನು ಅರ್ಪಿಸಿದ ನಂತರ ಶಿವ ಮತ್ತು ಅವನ ಹೆಂಡತಿಗೆ ಯಾವುದೇ ತ್ಯಾಗದ ಭಾಗ ನೀಡಲಾಗಿಲ್ಲ ಮತ್ತು ಶಿವನನ್ನ ಉದ್ದೇಶಿಸಿ ಯಜ್ಞದಲ್ಲಿ ಯಾವುದೇ ವೈದಿಕ ಸ್ತೋತ್ರಗಳನ್ನ ಬಳಸಲಾಗಿಲ್ಲ ಅಂತ ದದೀಚಿ ಗಮನಿಸುತ್ತಾರೆ. ವೈಯಕ್ತಿಕ ಕಾರಣಗಳಿಗೆ ವೇದಗಳನ್ನ ಬದಲಾಯಿಸಬಾರದೆಂದು ದಕ್ಷನಿಗೆ ಎಚ್ಚರಿಸಿದರೂ ದಕ್ಷ ಕೇಳಲಿಲ್ಲ. ಅವನು ಶಿವನನ್ನ ಹೊರತಾಗಿಯೇ ನಾನು ಯಜ್ಞ ಮಾಡುವುದು ಅಂತ ಹೇಳ್ತಾನೆ. ಅತ್ತ ಸತಿಯು ತಂದೆಯ ಮೇಲಿದ್ದ ಪ್ರೀತಿಯಿಂದ ಶಿವನನ್ನ ಯಜ್ಞಕ್ಕೆ ಹಾಜರಾಗಲು ಕೇಳಿಕೊಳ್ಳುತ್ತಾಳೆ. ಆಹ್ವಾನವಿಲ್ಲದೆ ಸಮಾರಂಭದಲ್ಲಿ ಭಾಗವಹಿಸುವುದು ಸೂಕ್ತವಲ್ಲ ಅಂತ ಶಿವ ಅವಳ ಮನವಿಯನ್ನ ನಿರಾಕರಿಸುತ್ತಾನೆ. ನಾನು ದಕ್ಷನ ಮೆಚ್ಚಿನ ಮಗಳು, ತಂದೆಯ ಮನೆಯಲ್ಲಿರೋ ಸಮಾರಂಭಕ್ಕೆ ಹೋಗೋದಕ್ಕೆ ನಮಗೆ ಆಹ್ವಾನ ಬೇಕಾ ಅಂತ ಶಿವನಿಗೆ ಸತಿ ಹೇಳ್ತಾಳೆ. ಶಿವ ಎಷ್ಟು ಹೇಳಿದ್ರು ನಾನು ಹೋಗ್ಲೇಬೇಕು ಅಂತ ಶಿವನನ್ನ ಕೇಳಿಕೊಳ್ತಾಳೆ. ಅವಳ ಆಸೆಗೆ ಯಾಕೆ ಅಡ್ಡಿ ಮಾಡ್ಬೇಕು ಅಂತ ಶಿವ ಒಪ್ಪುತ್ತಾನೆ. ಬಹಳ ಖುಷಿಯಿಂದ ತಂದೆಯ ಮನೆಗೆ ಬಂದ ಸತಿಗೆ ಇಲ್ಲಿ ಬೇಸರ ಕಾದಿತ್ತು. ಅವಳು ತನ್ನ ತಾಯಿ ಮತ್ತು ಸಹೋದರಿಯರನ್ನ ಭೇಟಿಯಾಗಲು ಪ್ರಯತ್ನಿಸುತ್ತಾಳೆ. ಆದರೆ ದಕ್ಷ ಅವೆಲ್ಲವದಕ್ಕೂ ಅಡ್ಡಿಗಾಲಾಗಿ ನಿಲ್ತಾನೆ. ಬಹಳ ಕಟುವಾಗಿ ಬಂದಿರುವ ಅತಿಥಿಗಳ ಮುಂದೆ ಸತಿಗೆ ಅವಮಾನ ಮಾಡ್ತಾನೆ. ಶಿವನ ಮೇಲಿರೋ ಸಿಟ್ಟನ್ನೆಲ್ಲ ಸತಿ ಮೇಲೆ ತೀರಿಸಿಕೊಳ್ಳುತ್ತಾನೆ. ಸ್ಮಶಾನದಲ್ಲಿ ವಾಸ ಮಾಡೋನ ಹೆಂಡತಿಯನ್ನ ಈ ಯಜ್ಞಕ್ಕೆ ಯಾರು ಕರೆದಿದ್ದು ಅಂತ ಬಹಳ ಅವಮಾನ ಮಾಡಿ ಶಿವನನ್ನ ಬೈತಾನೆ. ಸತಿ ತುಂಬಾ ದುಃಖಪಟ್ಟು ಪಶ್ಚಾತ್ತಾಪದಿಂದ ತನ್ನ ಗಂಡನ ಮಾತನ್ನ ಕೇಳ್ಬೇಕಾಗಿತ್ತು ಅಂತ ಅಳುತ್ತಾಳೆ. ಅಷ್ಟೊಂದು ಜನರ ಮುಂದೆ ತನ್ನ ಗಂಡನಿಗೆ ಆದ ಅವಮಾನವನ್ನು ಸಹಿಸಲಾಗದೆ ಅಹಂಕಾರದಿಂದ ನಿನ್ನ ಬುದ್ಧಿ ಕುರುಡಾಗಿದೆ, ದುರಹಂಕಾರದಿಂದ ನೀನು ನನ್ನ ಗಂಡ ಶಿವನ ಬಗ್ಗೆ ಕ್ರೂರವಾಗಿ ವರ್ತಿಸಿದ್ದೀಯ, ಅವನ ಕ್ರೋಧದ ಜ್ವಾಲೆ ನಿನ್ನ ಇಡೀ ರಾಜ್ಯವನ್ನೇ ನಾಶ ಮಾಡಿಬಿಡುತ್ತದೆ ಎಂದು ಎಚ್ಚರಿಸಿ ಶಪಿಸುತ್ತಾಳೆ. ಬಹಳ ಕೋಪದಿಂದ ಯಜ್ಞಕುಂಡಕ್ಕೆ ಹಾರಿ ಸತಿಯು ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಅಲ್ಲಿದ್ದವರೆಲ್ಲ ಎಷ್ಟು ಪ್ರಯತ್ನಿಸಿದರೂ ಅವಳನ್ನ ತಡೆಯಲಾಗಲಿಲ್ಲ. ಬಹಳ ತಡವಾಗಿತ್ತು. ಸತಿಯ ಅರ್ಧ ಸುಟ್ಟ ದೇಹವನ್ನ ಮಾತ್ರ ಹಿಂಪಡೆಯಲು ಸಾಧ್ಯವಾಯಿತು. ಘಟನೆಯ ನಂತರ ನಂದಿ ಮತ್ತು ಭೂತಗಣಗಳು ಯಜ್ಞವನ್ನ ತೊರೆಯುತ್ತಾರೆ. ಅತ್ತ ನಂದಿ ಭಾಗವತರನ್ನ ಶಪಿಸಿದರೆ ಭೃಗು ಭೂತಗಣಗಳನ್ನ ಶಪಿಸುತ್ತಾನೆ. ತನ್ನ ಪ್ರೀತಿಯ ಪತ್ನಿಯ ಸಾವಿನ ಸುದ್ದಿ ಕೇಳಿ ಶಿವನಿಗೆ ತೀವ್ರ ನೋವಾಯಿತು. ದಕ್ಷನೇ ತನ್ನ ಸ್ವಂತ ಮಗಳ ಸಾವಿಗೆ
ಕಾರಣ ಅಂತ ತಿಳಿದಾಗ ದುಃಖ ಭಯಾನಕ ಕೋಪವಾಗಿ ಬೆಳೀತು. ಅವನ ಕೋಪ ಎಷ್ಟು ತೀವ್ರ ಆಯ್ತು ಅಂದ್ರೆ ತಲೆಯ ಜಡೆಯನ್ನ ಕಿತ್ತು ಬಿಸಾಡುತ್ತಾನೆ. ಆ ಕೋಪದಿಂದ ವೀರಭದ್ರ ಮತ್ತು ಭದ್ರಕಾಳಿ ಹೊರಹೊಮ್ಮುತ್ತಾರೆ. ದಕ್ಷನನ್ನು ಕೊಂದು ಯಜ್ಞವನ್ನ ನಾಶ ಮಾಡುವಂತೆ ಶಿವ ಅವರಿಗೆ ಆಜ್ಞಾಪಿಸುತ್ತಾನೆ. ಕ್ರೋಧನಾದ ವೀರಭದ್ರ ಮತ್ತು ಭದ್ರಕಾಳಿ ಭೂತಗಣಗಳೊಂದಿಗೆ ಯಜ್ಞ ಸ್ಥಳಕ್ಕೆ ಬರುತ್ತಾರೆ. ಆಹ್ವಾನಿತರೆಲ್ಲ ಯಜ್ಞ ತ್ಯಜಿಸಿ ಪ್ರಕ್ಷುಬ್ಧತೆಯಿಂದ ಓಡಿ ಹೋಗಲು ಆರಂಭಿಸಿದರು. ಭೃಗು ಋಷಿ ಶಿವನ ಆಕ್ರಮಣವನ್ನು ವಿರೋಧಿಸಿ ತನ್ನ ಯಜ್ಞವನ್ನ ರಕ್ಷಿಸಲು ದಿವ್ಯ ತಪಸ್ಸು ಮಾಡಿ ಶಕ್ತಿಯಿಂದ ಸೈನ್ಯವನ್ನ ರಚಿಸುತ್ತಾನೆ. ಅವನ ಸೈನ್ಯವನ್ನ ನಿಮಿಷದಲ್ಲೇ ಕೆಡವಿ ಇಡೀ ಆವರಣವನ್ನ ಧ್ವಂಸ ಮಾಡಿಬಿಟ್ಟರು. ಭದ್ರ ಮತ್ತು ಕಾಳಿ ಅಲ್ಲಿದ್ದ ಎಲ್ಲರನ್ನ ಹೊಡೆದು ಗಾಯ ಮಾಡಿ ಹತ್ಯೆಗೀಡು ಮಾಡಿದರು. ವಾಯುಪುರಾಣದ ಪ್ರಕಾರ ಸರಸ್ವತಿ ಮತ್ತು ದೇವತೆಗಳ ತಾಯಿ ಅದಿತಿಯ ಮೂಗನ್ನ ಕತ್ತರಿಸಿ ಬಿಟ್ರಂತೆ. ಯಮನ ಕೋಲು ಮೂಳೆ ಮುರಿದು ಬಿಟ್ಟರು. ಮಿತ್ರನ ಕಣ್ಣನ್ನ ಹೊರತೆಗೆದು ಇಂದ್ರನನ್ನ ತುಳಿದು ಹಾಕಿದರು. ಪುಷ್ಯನ ಹಲ್ಲನ್ನು ಕಿತ್ತು ವಾಹಿನಿಯ ಕೈಗಳನ್ನ ಕತ್ತರಿಸಿ ಭೃಗುವಿನ ಗಡ್ಡವನ್ನ ಕಿತ್ತಾಕಿದರಂತೆ. ಚಂದ್ರನನ್ನ ಮತ್ತು ಪ್ರಜಾಪತಿಗಳನ್ನೆಲ್ಲ ಚೆನ್ನಾಗಿ ಹೊಡೆದು ಹಾಕಿದರಂತೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಿವ ದಕ್ಷನ ಶಿರಚ್ಛೇದ ಮಾಡಿಬಿಡ್ತಾನೆ ಮತ್ತು ಅವನ ತಲೆಯನ್ನ ಬೆಂಕಿಗೆ ಎಸೆದು ಬಿಡುತ್ತಾನೆ. ದಕ್ಷ ಯಜ್ಞದ ಬೆಂಕಿಯಲ್ಲಿರುವ ಪರಬ್ರಹ್ಮನಿಗೆ ಕರುಣೆಯನ್ನ ಬೇಡ್ತಾನೆ. ಪರಬ್ರಹ್ಮನು ದಕ್ಷನಿಗೆ ತಾನು ವಾಸ್ತವವಾಗಿ ಶಿವನೇ, ಶಿವನು ನನ್ನ ಅಭಿವ್ಯಕ್ತಿ ಅಂತ ತಿಳಿಸುತ್ತಾನೆ. ಬ್ರಹ್ಮ ಮತ್ತು ವಿಷ್ಣು ಮಧ್ಯಪ್ರವೇಶಿಸಿ ಶಿವನನ್ನ ಸಮಾಧಾನ ಪಡಿಸುತ್ತಾರೆ. ದಕ್ಷನಿಗೆ ತನ್ನ ತಪ್ಪು ಅರಿವಾಗಿ ಶಿವನ ಶಕ್ತಿ ತಿಳಿದು ಅವನು ಶಿವನ ಭಕ್ತನಾಗುತ್ತಾನೆ. ಶಿವನು ಭೂತಗಣಗಳನ್ನ ನಿಲ್ಲಿಸಿ ತನ್ನ ಸತಿಯ ಸುಟ್ಟ ದೇಹವನ್ನ ಕಂಡು ಮರುಕಿಸುತ್ತಾ ಯಜ್ಞವನ್ನ ಮುಂದುವರಿಸಲು ಸಮ್ಮತಿಸಿದನು. ದಕ್ಷನು ಶಿವನಿಂದ ವಿಮೋಚನೆಗೊಂಡರೂ ಅವನ ತಲೆ ಇಲ್ಲದ ಕಾರಣ ದಕ್ಷನ ದೇಹದ ಮೇಲೆ ಟಗರಿನ ತಲೆಯನ್ನ ಇಟ್ಟು ಸರಿಪಡಿಸಿದರು. ಅವನ ಜೀವನವನ್ನ ಪುನಃ ಸ್ಥಾಪಿಸಲಾಯಿತು. ಯಜ್ಞವು ಯಶಸ್ವಿಯಾಗಿ ನೆರವೇರಿತು. ದೇವಿ ಭಾಗವತ ಪುರಾಣದ ಪ್ರಕಾರ ಶಿವನು ದುಃಖಿತನಾಗ್ತಾನೆ ಮತ್ತು ತನ್ನ ಪ್ರೀತಿಯ ಹೆಂಡತಿಯನ್ನ ಅಗಲಲು ಅವನಿಗೆ ಸಾಧ್ಯವಾಗಲಿಲ್ಲ. ಶಿವ ಸತಿಯ ಶವವನ್ನ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡವನ್ನೇ ಸುತ್ತುತ್ತಾನೆ. ಹುಚ್ಚನಂತೆ ಅಲೆಯುತ್ತಾನೆ. ಅವನಿಗೆ ಸತಿ ಮೇಲೆ ಅಷ್ಟು ಪ್ರೀತಿ ಇತ್ತು. ಶಿವನ ದುಃಖವನ್ನ ಕಡಿಮೆ ಮಾಡಲು ಬ್ರಹ್ಮ ವಿಷ್ಣು ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವೇ ಆಗಲಿಲ್ಲ. ವೈಷ್ಣವ ಪುರಾಣಗಳ ಪ್ರಕಾರ ವಿಷ್ಣು ಸತಿಯ ಶವವನ್ನ ಕತ್ತರಿಸಿ ಬಿಡುತ್ತಾನೆ. ಆ ಭಾಗಗಳು ಶಿವ ಅಲೆದಾಡುವ ಸ್ಥಳಗಳ ಮೇಲೆ ಬಿದ್ದವಂತೆ. ಇನ್ನು ಶೈವ ಪುರಾಣಗಳು ಹೇಳುವಂತೆ ಶಿವನು ಸತಿಯ ಶವವನ್ನ ವಿವಿಧ ಸ್ಥಳಗಳಿಗೆ ಒಯ್ಯುವಾಗ ಅವಳ ದೇಹ ತನ್ನಿಂದ ತಾನೇ ಛಿದ್ರವಾಯಿತಂತೆ. ಛಿದ್ರವಾದ ಅವಳ ದೇಹದ ಪ್ರತಿಯೊಂದು ಭಾಗ ಭೂಮಿಯ ಮೇಲೆ ಬಿದ್ದವಂತೆ. ಬಿದ್ದ ಜಾಗದಲ್ಲಿ ಸತಿಯನ್ನು ಸ್ಮರಿಸುತ್ತಾ ಅವಳ ಅಂಗಗಳನ್ನು ಪೂಜಿಸುವ ಸ್ಥಳಗಳೇ ಇಂದಿನ ಶಕ್ತಿಪೀಠಗಳು. ಪ್ರತಿಯೊಂದು ಶಕ್ತಿಪೀಠದ ಕಥೆಯನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ. ಮುಂದಿನ ಜನ್ಮದಲ್ಲಿ ಸತಿ ಹಿಮವಂತನ ಮಗಳು ಪಾರ್ವತಿಯಾಗಿ ಜನಿಸುತ್ತಾಳೆ. ಪಾರ್ವತಿಗೂ ಸತಿಯಂತೆ ಶಿವನ ಮೇಲೆ ಅಗಾಧವಾದ ಪ್ರೀತಿ. ಆರಂಭದಲ್ಲಿ ಪಾರ್ವತಿ ತನ್ನ ಸೌಂದರ್ಯದಿಂದ ಶಿವನನ್ನ ಆಕರ್ಷಿಸಲು ಪ್ರಯತ್ನಿಸುತ್ತಾಳೆ, ಆದ್ರೆ ವಿಫಲವಾಗ್ತಾಳೆ. ಶಿವ ಇನ್ನು ಸತಿಯ ಪ್ರೀತಿಯಿಂದ ಹೊರಬಂದಿರಲಿಲ್ಲ. ಅಂತಿಮವಾಗಿ ತ್ರಿಯುಗಿ ನಾರಾಯಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಗೌರಿಕುಂಡದಲ್ಲಿ ಕಠಿಣ ತಪಸ್ಸು ಮಾಡಿ ಶಿವನನ್ನ ಗೆಲ್ತಾಳೆ. ಗೌರಿಕುಂಡ ಇದು ಕೇದಾರನಾಥ ದೇವಸ್ಥಾನಕ್ಕೆ ಹೋಗೋ ಸ್ಟಾರ್ಟಿಂಗ್ ಪಾಯಿಂಟ್. ಶಿವನಿಗೆ ಕೊನೆಗೆ ಪಾರ್ವತಿಯೇ ಸತಿ ಅಂತ ತಿಳಿಯುತ್ತೆ. ಪಾರ್ವತಿಯ ಭಕ್ತಿ ಮತ್ತೆ ವಾತ್ಸಲ್ಯವನ್ನ ಶಿವ ಮಾರುವೇಷದಲ್ಲಿ ಹೋಗಿ ತಿಳಿಯುತ್ತಾನೆ. ಗುಪ್ತಕಾಶಿಯಲ್ಲಿ ಶಿವನು ಪಾರ್ವತಿಗೆ ವಿವಾಹ ಪ್ರಸ್ತಾಪ ಮಾಡ್ತಾನೆ ಅಂತ ಶಿವಪುರಾಣ ಹೇಳುತ್ತೆ. ತ್ರಿಯುಗಿ ನಾರಾಯಣ ಹಿಮವಂತನ ರಾಜಧಾನಿಯಾಗಿದ್ದು ಶಿವ ಪಾರ್ವತಿಯ ಸ್ವರ್ಗೀಯ ವಿವಾಹದ ಸ್ಥಳವಾಗಿದೆ. ಸತ್ಯಯುಗದಲ್ಲಿ ಪವಿತ್ರ ಅಗ್ನಿಸಾಕ್ಷಿಯಾಗಿ ಅವರು ವಿಷ್ಣುವಿನ ಸಹಾಯದಿಂದ ಮದುವೆ ಆಗ್ತಾರೆ. ವಿಷ್ಣು ವಿವಾಹವನ್ನ ಔಪಚಾರಿಸಿ ಪಾರ್ವತಿಯ ಸಹೋದರರಂತೆ ನಿಲ್ತಾನೆ. ಸೃಷ್ಟಿಕರ್ತ ಬ್ರಹ್ಮ ಮದುವೆಗೆ ಪುರೋಹಿತನಾಗ್ತಾನೆ. ಎಲ್ಲಾ ಕಾಲದ ಋಷಿಗಳು ಮದುವೆಗೆ ಸಾಕ್ಷಿ ಆಗ್ತಾರೆ. ಅವರ ವಿವಾಹದ ನಿಖರವಾದ ಸ್ಥಳವನ್ನ ದೇವಾಲಯದ ಮುಂದಿರುವ ಬ್ರಹ್ಮಶಿಲಾ ಇಂದ ಗುರುತಿಸಲಾಗಿದೆ. ಆ ಸತ್ಯಯುಗದಿಂದ ಇಂದಿನ ಕಲಿಯುಗದವರೆಗೆ ಅಗ್ನಿ ಇಲ್ಲಿ ಉರಿಯುತ್ತಿದ್ದಾನೆ. ಅದಕ್ಕೆ ಈ ಜಾಗವನ್ನ ಅಖಂಡ ಧ್ವನಿ ದೇವಾಲಯ ಅಂತಾನೂ ಕರೀತಾರೆ. ಇಲ್ಲಿಗೆ ಭೇಟಿ ನೀಡಿದವರು ಉರಿಯುತ್ತಿರುವ ಬೆಂಕಿಯ ಬೂದಿಯನ್ನ ಪವಿತ್ರವೆಂದು ತಮ್ಮೊಂದಿಗೆ ಒಯ್ಯುತ್ತಾರೆ. ಬೆಂಕಿಯ ಬೂದಿಯು ದಾಂಪತ್ಯದ ಆನಂದವನ್ನ ಉತ್ತೇಜಿಸುತ್ತದೆ ಎಂದು ನಂಬುತ್ತಾರೆ. ಇಲ್ಲಿ ಬ್ರಹ್ಮಕುಂಡವು ತೀರ್ಥ ಸೇವನೆಗೆ ಮತ್ತು ಸರಸ್ವತಿಯು ವಿಮೋಚನೆಗಳನ್ನ ನೀಡುವುದಕ್ಕಾಗಿ ಅಂತಾರೆ. ಇಲ್ಲಿಗೆ ಹೋಗೋದಕ್ಕೆ ನೀವು ಕೇದಾರದ ಸ್ಟಾರ್ಟಿಂಗ್ ಪಾಯಿಂಟ್ ಗೌರಿಕುಂಡದಿಂದ ಎಡಕ್ಕೆ 5 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗತ್ತೆ. ಇದಾಗಿತ್ತು ಇಂದಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ನಾವು ಬದ್ರಿನಾಥ ದೇವಾಲಯ ಮತ್ತು ದೇಶದ ಮೊದಲ ಹಳ್ಳಿ ಮಾನಾಗೆ ಹೋಗೋದನ್ನ ತೋರಿಸ್ತೀನಿ. ನಿಮಗೆ ಯಾವ ಪುರಾಣದ ಕತೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣಸ್ ಬೈ ಸಚಿನ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.